ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಮುದ್ರಣ ಕಾಶಿ ಗದಗ ನಗರದಲ್ಲಿ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜಯಂತ್ಯೋತ್ಸವವಾದ ಈದ್ ಮಿಲಾದ್ ಹಬ್ಬವನ್ನ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಸಾವಿರಾರು ಮಕ್ಕಳು, ಯುವಕರು ಹಾಗೂ ಹಿರಿಯರು ಮೆರವಣಿಗೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದ್ರು. ವಿಶೇಷವೆಂದರೆ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಸೌಹಾರ್ದತೆ, ಸಹಬಾಳ್ವೆ ಹಾಗೂ ರಾಷ್ಟ್ರೀಯ ಏಕತೆಯ ಸಂದೇಶ ಸಾರಿದರು. ಗದಗ ಬೆಟಗೇರಿ ಈದ್ ಮಿಲಾದ್ ಕಮಿಟಿ ವತಿಯಿಂದ ಅದ್ಧೂರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಧಾರ್ಮಿಕ ಆಚರಣೆಯ ಜೊತೆಗೆ ಉಚಿತ ಆರೋಗ್ಯ ಶಿಬಿರ, ರಕ್ತದಾನ, ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯಂತಹ ಜನಪರ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡು ಆಯೋಜಕರು ಬಡವರ ಪಾಲಿಗೆ ಆಶಾಕಿರಣವಾದರು. ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜಯಂತ್ಯೋತ್ಸವದ ಸಂಭ್ರಮ. ಕೈಯಲ್ಲಿ ಬಾವುಟಗಳು, ಬಾಯಲ್ಲಿ ಪ್ರವಾದಿಯವರ ಗುಣಗಾನ. ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ ಮಕ್ಕಳು, ಯುವಕರು ಹಾಗೂ ಹಿರಿಯರು. ಹೀಗೆ ಗದಗ ನಗರದಲ್ಲಿ ಈದ್ ಮಿಲಾದ್ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು. ಗದಗ ಬೆಟಗೇರಿ ಈದ್ ಮಿಲಾದ್ ಕಮಿಟಿ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಮುಖಂಡರು, ವಿವಿಧ ಕ್ಷೇತ್ರಗಳ ಗಣ್ಯರು, ಯುವಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕೆಎಚ್ ಪಾಟೀಲ್, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಅಕ್ಬರ್ ಸಾಬಾ ಬಬರ್ಚಿ, ಪೀರಸಾಬ ಕೌತಾಳ್ ಸೇರಿದಂತೆ ಧಾರ್ಮಿಕ ಗುರುಗಳು, ಗಣ್ಯರು ಭಾಗವಹಿಸಿದ್ರು. ಗದಗ ಬೆಟಗೇರಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಉಪಾಧ್ಯಕ್ಷರಾದ ಸೋಂಪುರವರು ಎಲ್ಲರೂ ಈ ಒಂದು ಉದ್ಘಾಟನೆಗೆ ಸಹಕಾರ ನೀಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕಂತೇಳಿ ನಾನು ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಪೈಗಂಬರ್ ಅವರ ಜೀವನ, ಆದರ್ಶ ಹಾಗೂ ಮಾನವೀಯ ಮೌಲ್ಯಗಳನ್ನ ಸ್ಮರಿಸಲಾಯಿತು. ಸಮಾಜದಲ್ಲಿ ಶಾಂತಿ, ಪ್ರೀತಿ, ಸಹೋದರತ್ವ ಹಾಗೂ ಸೌಹಾರ್ದತೆಯಿಂದ ಬದುಕಬೇಕು ಎಂಬ ಸಂದೇಶವನ್ನ ಕಾರ್ಯಕ್ರಮದಲ್ಲಿ ಸಾರಲಾಯಿತು. ಏನು ಪೈಗಂಬರ್ ಅವರು ಹೇಳಿರ್ತಕ್ಕಂಥ ಸಂದೇಶ ಏನಿತ್ತು, ಸೇವಾ ಮಾಡುವಂತ ಸಂದೇಶ, ಇನ್ನೊಬ್ಬರಿಗೆ ಸಹಾನುಭೂತಿಯನ್ನ ಇಟ್ಕೊಳ್ಳುವಂತ ಸಂದೇಶ, ಮಾನವೀಯತೆ ಗುಣಗಳನ್ನ ನೀವೆಲ್ಲರೂ ಕಾಪಾಡ್ಕೋಬೇಕು ಅನ್ನುವಂತ ಆ ಪೈಗಂಬರ್ ಅವರ ಜಯಂತ್ಯೋತ್ಸವದ ನಿಮಿತ್ತ ಅವರ ಸಂದೇಶ ಏನಿತ್ತು, ಪೈಗಂಬರ್ ಅವರ ಸಂದೇಶ ಏನಿತ್ತು, ಅವರ ಈ ಒಂದು ಪವಿತ್ರ ಜಯಂತ್ಯೋತ್ಸವವನ್ನ ನೀವೆಲ್ಲರೂ ಐ ಕ್ಯಾಂಪ್ ಮಾಡೋ ಮುಖಾಂತರ ಮಾಡಾಕತ್ತೀರಿ, ಊಟ ಮಾಡಿಸೋದ್ರ ಮುಖಾಂತರ ಮಾಡಾಕತ್ತೀರಿ, ಅನ್ನ ಸಂತರ್ಪಣೆ ಮಾಡೋ ಮುಖಾಂತರ ಮಾಡ್ಸಕತ್ತೀರಿ, ಇನ್ನೊಂದು ಶಾಲೆ ಕಾಲೇಜ್ಗಳಲ್ಲಿ ಪುಸ್ತಕಗಳನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮದ ಮುಖಾಂತರ ಆಚರಣೆ ಮಾಡಾಕತ್ತೀರಿ, ಆಪರೇಷನ್ ಆಗುವ ಮುಖಾಂತರ, ಆಪರೇಷನ್ ಮಾಡಿಸೋ ಮುಖಾಂತರ ಆಚರಣೆಯನ್ನ ಮಾಡಾಕತ್ತೀರಿ. ಇವೆಲ್ಲವನ್ನು ಇಡೀ ನಮ್ಮ ಗದಗ ಬೆಟಗೇರಿ, ಇಡೀ ನಮ್ಮ ಗದಗ ಪ್ರದೇಶಕ್ಕೆ ಒಳ್ಳೆ ಸಂದೇಶ ಕೊಡುವಂತ ಕಾರ್ಯಕ್ರಮಗಳು ವೈಯಕ್ತಿಕವಾಗಿ, ವಿಶೇಷವಾಗಿ ಎಲ್ಲರಿಗೂ ಈ ರೀತಿಯ ದೃಷ್ಟಿಕೋನದ ಪರಿವರ್ತನೆಗಾಗಿ ನೀವೆಲ್ಲರೂ ಏನು ದಾಪುಗಾಲನ್ನ ಇಟ್ಟಿರಿ, ವಿಶೇಷವಾಗಿ ತಮ್ಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೀನಿ. ಜಯಂತ್ಯೋತ್ಸವವನ್ನ ಕೇವಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸೀಮಿತಗೊಳಿಸದೆ ಸೇವಾ ಕಾರ್ಯಗಳಿಗೂ ಒತ್ತು ನೀಡಲಾಯಿತು. ಬಡ ಹಾಗೂ ಅಗತ್ಯವಿರುವ ಜನರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ರಕ್ತದಾನ ಶಿಬಿರದ ಮೂಲಕ ಸಮಾಜಮುಖಿ ಸೇವೆ ಕೈಗೊಳ್ಳಲಾಯಿತು. ಅಷ್ಟೇ ಅಲ್ಲದೆ ಕಣ್ಣಿನ ತಪಾಸಣೆ ಹಾಗೂ ಅಗತ್ಯವಿರುವವರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯಂತಹ ಜನಪರ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಹಮದ್ ಖಾಜಿ ಅವರು, ಆಮೇಲೆ ಯುವಕರು, ಇಲ್ಲಿ ನಿಂತ ಎಲ್ಲ ಬಾಬುಬಕರು, ಇದು ಕಮಿಟಿಯವರು ಕೂಡಿ ಇದು ಕೆಲಸ ಮಾಡಕತ್ತಾರ. ಇಂಥ ಕೆಲಸ ಯಾವಾಗೂ ಆಗಿಲ್ಲ. ಕಣ್ಣಿನ ಆಪರೇಷನ್ ಅಂದ್ರೆ 50 ಮಂದಿ ಆಪರೇಷನ್ ಆಗೈತಿ. ನೀವೆಲ್ಲರೂ ದುವಾ ಮಾಡ್ರಿ, ನಮ್ಮ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಾಗಿಲ್ಲ ಅಂತೇಳಿ ದುವಾ ಮಾಡ್ರಿ. ಅಲ್ಲಾ ತಲಾ ಎಲ್ಲ 50 ಆಪರೇಷನ್ ಅಂದ್ರೆ ಒಂದು ಆಪರೇಷನ್ಗೆ 45,000 ರೂಪಾಯಿ ಹೋಗ್ತಾರೆ. ಆಮೇಲೆ ಲೈನ್ಸ್ ಹಾಕ್ಯಾರ, ಹಾಕಿ ಅವ್ರ ಬಗ್ಗೆ ನಮ್ಮ ಕಮಿಟಿ ಬಗ್ಗೆ ಎಲ್ಲ ದುವಾ ಮಾಡ್ತಾರೆ. ಕಾರ್ಯಕ್ರಮ ಮಾಡ್ತಾ ಸುಮಾರು 50 ವರ್ಷ ನಮ್ಮ ಹಿರಿಯರು ಈ ಒಂದು ಈದ್ ಮಿಲಾದ್ ಕಮಿಟಿಯನ್ನು ನಿರ್ವಹಿಸ್ತಾ ಬಂದರು. ಈ ವರ್ಷ ವಿಶೇಷವಾಗಿ ನಮ್ಮ ಆಸಿಫ್ ದಂಡಿನವರಾಗಿರ್ಬೋದು, ಆಮೇಲೆ ಯೂಸುಫ್ ಡಂಬಳ ಆಗಿರ್ಬೋದು, ಅಹಮದ್ ಖಾಜಿ ಅವರಾಗಿರ್ಬೋದು, ಆರಿಫ್ ಹುನಗುಂದವರಾಗಿರ್ಬೋದು, ಯೂಸುಫ್ ಕೊಟ್ಟೂರವರಾಗಿರ್ಬೋದು, ಆಮೇಲೆ ಸಾಕಷ್ಟು ನಮ್ಮ ಯುವಕರು ಅವ್ರ ಜೊತೆ ಕೆಲಸ ಮಾಡ್ತಾ, ಮೌಜ್ಜಿನ್ಗಳು ಮಸೀದಿನಲ್ಲಿ ಕೆಲಸ ಮಾಡ್ತಾ ತಮ್ಮ ಸೇವೆಯನ್ನ, ಅವ್ರಿಗೆ ಪಗಾರಿನ ದೊಡ್ಡ ರೀತಿಯಿಂದ ಕೊಡಂಗಿಲ್ಲ, ಆದ್ರೆ ಅವ್ರ ಸೇವೆ ನಿಸ್ವಾರ್ಥ ಭಾವನೆಯಿಂದ 5
ಮತ್ತು ಅಲ್ಲಾಹನ ಮನೆಗೆ ಕರೆಯುವಂತಹ ಮೌಸಿನ್ಗಳಿಗೆ ವಿಶೇಷವಾಗಿ ಗದಗ ಬೆಟಗೇರಿ ಈದ್ ಮಿಲಾದ್ ಕಮಿಟಿ ಅವರಿಗೆ ಹೊಸ ಬಟ್ಟೆ ಕೊಡೋದ್ರ ಜೊತೆಗೆ ಈ ವೇದಿಕೆ ಒಳಗ ಒಂದು ಗೌರವದ ಸನ್ಮಾನ ಮಾಡುವಂತದ್ದನ್ನ ಈ ವರ್ಷ ಕೂಡ ಇಟ್ಕೊಂಡಿದ್ದಾರೆ. ಈ ಎಲ್ಲ ರಚನಾತ್ಮಕ ಕಾರ್ಯಕ್ರಮಗಳನ್ನ ನಾವು ನೋಡಿದಾಗ ಈ ಕಾರ್ಯಕ್ರಮಗಳು ವರ್ಷ ಕಳೆದಂಗ ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಜನರ ಮಧ್ಯೆ ಬಡವರಿಗೆ ನಿಜವಾದ ಅರ್ಥಪೂರ್ಣದಲ್ಲಿ ಕಾರ್ಯಕ್ರಮದಲ್ಲಿ ಜನಪರ ಸುದ್ದಿ ಮಾಡುತ್ತಿರುವ ಸುದ್ದಿಗಾರರು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಧಾರ್ಮಿಕ ಮುಖಂಡರು ಹಾಗೂ ಗಣ್ಯರು ಪ್ರವಾದಿಯವರ ಜೀವನ ಸಂದೇಶವನ್ನ ಸ್ಮರಿಸಿ ಸಮಾಜದಲ್ಲಿ ಪರಸ್ಪರ ಗೌರವ, ಸಹೋದರತ್ವ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಅಗತ್ಯವನ್ನ ತಿಳಿಸಿದರು. ಕಾರ್ಯಕ್ರಮದ ಬಳಿಕ ನೆರೆದಿದ್ದ ಜನರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಸಹ ಮಾಡಲಾಗಿತ್ತು. ಎಲ್ಲರೂ ಒಟ್ಟಾಗಿ ಭೋಜನ ಸೇವಿಸುವ ಮೂಲಕ ಭಾವೈಕ್ಯತೆಯ ಸಂದೇಶ ಸಾರಿದರು. ಒಟ್ಟಿನಲ್ಲಿ ಪ್ರವಾದಿ ಪೈಗಂಬರ್ ಅವರ ಜಯಂತ್ಯೋತ್ಸವದ ಮೂಲಕ ಗದಗದಲ್ಲಿ ಧಾರ್ಮಿಕ ಭಕ್ತಿ, ಮಾನವೀಯತೆ ಹಾಗೂ ಸಾಮಾಜಿಕ ಸೇವೆಯ ಜೊತೆಗೆ ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಸಂದೇಶವೂ ಮೊಳಗಿತು. ಧಾರ್ಮಿಕ ಆಚರಣೆಯ ಜೊತೆಗೆ ಸೇವಾ ಕಾರ್ಯ, ಸಾವಿರಾರು ಜನರ ಭಾಗವಹಿಸುವಿಕೆ, ಹಿಂದೂ ಮುಸ್ಲಿಂ ಬಾಂಧವರ ಭಾವೈಕ್ಯತೆ, ಹೀಗೆ ಗದಗದಲ್ಲಿ ಈದ್ ಮಿಲಾದ್ ಸಂಭ್ರಮ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆ ಹಾಗೂ ಮಾನವೀಯತೆಯ ಸಂದೇಶದೊಂದಿಗೆ ಗಮನ ಸೆಳೆಯಿತು. ಕ್ಯಾಮರಾಮನ್ ವಿಜಯ್ ಕಾಗನ್ನೂರು ಮಠ್ ಜೊತೆ ಫಾರೂಕ್ ಮಕಾಂದಾರ್, ಜೀ ಕನ್ನಡ ನ್ಯೂಸ್, ಗದಗ.